S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಎಂಎಲ್ಸಿ ಆಕಾಂಕ್ಷಿಗಳ ಮಧ್ಯೆ ವಾಕ್ಸಮರ. ಲಿಂಬಿಕಾಯಿ ಹೇಳಿಕೆಗೆ ಬಸವರಾಜ ಹೊರಟ್ಟಿ ತಿರುಗೇಟು. ಮೋಹನ್ ಲಿಂಬಿಕಾಯಿಯಷ್ಟು ರಾಜಕೀಯ ಜ್ಞಾನ ನನಗೆ ಇಲ್ಲ ಅಂತ ಆಕ್ರೋಶ. ರಿಟೈರ್ಮೆಂಟ್ ಗ್ರಾಜ್ಯುಟಿ ಹಣ ಸಿಗಲೇ ಇಲ್ಲ. ಸಾರಿಗೆ ಎಂಡಿಗೆ ಕರೆ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಡಿವಿಷನಲ್ ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂದ ನಿವೃತ್ತ ಬಸ್ ಚಾಲಕ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ರಂಜಾನ್ ಹಬ್ಬ. ಕೊನ್ನೂರಿನಲ್ಲಿ ಇಫ್ತಾರ್ ಕೂಟ. ಶ್ರೀಗಳು, ಮುಸ್ಲಿಂ ಮುಖಂಡರು ಭಾಗಿ. ಸುಲ್ತಾನ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ. ಮಹಾನಾಯಕ ಧಾರಾವಾಹಿಯ ಬಾಲ ಅಂಬೇಡ್ಕರ್ ಕೂಡ ಭಾಗಿ. ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಮಾತು. ಧಾರವಾಡ ಸೂಪರ್ ಮಾರುಕಟ್ಟೆಗೆ ಹೊಸ ಸ್ಪರ್ಶ. ಮಾರುಕಟ್ಟೆ ಮರು ವಿನ್ಯಾಸಕ್ಕೆ ಚಾಲನೆ. ಏಕರೂಪ ಮಾದರಿ ಅಳವಡಿಸಲು ಧಾರವಾಡ ಮಹಾನಗರ ಪಾಲಿಕೆ ಸಿದ್ಧತೆ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಸಭಾಪತಿ ಬಸವರಾಜ ಹೊರಟ್ಟಿ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಆಕಾಂಕ್ಷಿಗಳ ಮಧ್ಯ ವಾಕ್ಸಮರ ಮುಂದುವರೆದಿದೆ. ಬಿಜೆಪಿ ಎಂಎಲ್ಸಿ ಆಕಾಂಕ್ಷಿ ಮೋಹನ್ ಲಿಂಬಿಕಾಯಿ ಹೇಳಿಕೆಗೆ ಬಸವರಾಜ ಹೊರಟ್ಟಿ ತಿರುಗೇಟು ನೀಡಿದ್ದಾರೆ. ಹೊರಟ್ಟಿ ಅವರನ್ನ ಬಿಜೆಪಿಗೆ ಕರೆದೇ ಇಲ್ಲ ಅಂತ ಲಿಂಬಿಕಾಯಿ ಹೇಳಿಕೆ ನೀಡಿದ್ರು. ಸದ್ಯ ಈ ಹೇಳಿಕೆಗೆ ಹೊರಟ್ಟಿ ಪ್ರತಿಕ್ರಿಯಿಸಿದ್ದು, ಮೋಹನ್ ಲಿಂಬಿಕಾಯಿಯಷ್ಟು ರಾಜಕೀಯ ಜ್ಞಾನ ನನಗಿಲ್ಲ, ಆ ಬಗ್ಗೆ ನಾನು ಏನೂ ಮಾತನಾಡಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಸಭಾಪತಿ ಹೊರಟ್ಟಿ, ಮೋಹನ್ ಲಿಂಬಿಕಾಯಿಯಷ್ಟು ರಾಜಕೀಯ ಜ್ಞಾನ ನನಗಿಲ್ಲ, ಆ ಬಗ್ಗೆ ನಾನು ಏನನ್ನೂ ಮಾತನಾಡೋದಿಲ್ಲ ಅಂತ ಕರೆದಿದ್ದಾರೆ. ಯಾರು ಬಿಟ್ಟಿದ್ದಾರೆ ಅನ್ನೋದು ಯಾಕೆ? ಚುನಾವಣೆ ಬರಲಿ, ಬಂದಾಗ ಎಲ್ಲವೂ ಗೊತ್ತಾಗುತ್ತೆ. ಕರೆದವರು ಸುಮ್ಮನೆ ಕುಳಿತಿದ್ದಕ್ಕೆ ನನಗೂ ಗೊತ್ತಿಲ್ಲ. ಬೇರೆ ವಿಷಯ ಇದ್ರೆ ಹೇಳಿ, ಆ ವಿಷಯ ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಲಿಂಬೆಕಾಯಿಯಷ್ಟು ರಾಜಕೀಯ ಜ್ಞಾನ ನನಗಿಲ್ಲ ಎಂದ ಹೊರಟ್ಟಿ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಬಿಜೆಪಿಗೆ ಆಹ್ವಾನಿಸಿಯೇ ಇಲ್ಲ ಎಂಬ ಮೋಹನ್ ಲಿಂಬೆಕಾಯಿ ಅವರ ಹೇಳಿಕೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವ ಹೊರಟ್ಟಿ, ನನಗೆ ಮೋಹನ್ ಲಿಂಬೆಕಾಯಿ ಅವರಷ್ಟು ಜ್ಞಾನ ಇಲ್ಲ, ಆ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಎಂದಿದ್ದಾರೆ. ಬಿಜೆಪಿಗೆ ನನ್ನನ್ನು ಯಾರು ಕರೆದಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅನ್ನೋದು ಈಗ ಯಾಕೆ? ಚುನಾವಣೆ ಬರಲಿ, ಬಂದಾಗ ಎಲ್ಲವೂ ಗೊತ್ತಾಗುತ್ತದೆ. ನನ್ನನ್ನು ಬಿಜೆಪಿ ಕರೆದರೆ ಸುಮ್ಮನೆ ಕುಳಿತಿದ್ದೇಕೆ ಎಂಬುದು ನನಗೂ ಗೊತ್ತಿಲ್ಲ ಎಂದು. ಲಿಂಬಿಕಾಯಷ್ಟು ಪೊಲಿಟಿಕಲ್ ಜ್ಞಾನ ನನಗಿಲ್ಲ, ನಾನು ಅದು ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರು ಕರೆದಾರೆ, ಯಾರು ಬಿಟ್ಟಾರೆ, ಯಾಕೆ ಸುಮ್ಮನೆ ಹೇಳ್ಬೇಕದ? ಇನ್ನು ನಾವು ಚುನಾವಣೆ ಬರಲಿ, ಬಂದಾಗೆಲ್ಲ ಗೊತ್ತಾಗುತ್ತೆ. ಈಗ ಯಾಕೆ ಸರ್, ನೀವು ಹೇಳಿದ್ರೆ ನಾನು ಬಿಜೆಪಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಏನೋ ನಿಮ್ಮಂಥವ್ರು ಅದು ನನಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾ ಮಾತಾಡೋಂಗಿಲ್ಲ. ಯಾಕೆ ಸುಮ್ಮನೆ ಬೇರೆ ವಿಷಯ ಹೇಳಿ ಸುಳ್ಳು ಯಾಕೆ ಬಿಡು ಅಂತ. ವರದಿ ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ವಿನಯ್ ಕಂಚಕಾರ, S9 ಟಿವಿ. ಕೆಎಸ್ಆರ್ಟಿಸಿ ಅವರು ನನಗೆ ರಿಟೈರ್ಮೆಂಟ್ ಗ್ರಾಜ್ಯುಟಿ ಹಣ ನೀಡಬೇಕು, ನೀಡದೇ ಇದ್ದಲ್ಲಿ ನಾನು ಚಿಕ್ಕೋಡಿ ಕೆಎಸ್ಆರ್ಟಿಸಿ ಡಿವಿಷನಲ್ ಆಫೀಸ್ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ನಿವೃತ್ತ ಬಸ್ ಚಾಲಕ ಸಾತಪ್ಪ ಅಗ್ಸರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೂಲತಃ ಕರೋಶಿ ಗ್ರಾಮದವರಾದ ಸಾತಪ್ಪ ಅಗ್ಸರ್ ಕೆಎಸ್ಆರ್ಟಿಸಿಯಲ್ಲಿ 30 ವರ್ಷಗಳ ಕಾಲ ಚಾಲಕನಾಗಿ ಸೇವೆ ಸಲ್ಲಿಸಿ 2020ರಲ್ಲಿ ನಿವೃತ್ತರಾಗಿದ್ದಾರೆ. 2020ರಲ್ಲಿ ನಿವೃತ್ತರಾದ ಸಾತಪ್ಪ ಅಗ್ಸರ್ ಅವರಿಗೆ ಕೆಎಸ್ಆರ್ಟಿಸಿಯಿಂದ 15 ಲಕ್ಷ PF ನೀಡಲಾಗಿದೆ. ಆದರೆ ಗ್ರಾಜ್ಯುಟಿ 17 ಲಕ್ಷ ಇನ್ನೂ ಬಂದಿಲ್ಲ. ಕಳೆದ 3 ವರ್ಷಗಳಿಂದ ಕೆಎಸ್ಆರ್ಟಿಸಿ ಚಿಕ್ಕೋಡಿ ವಿಭಾಗೀಯ ಕಚೇರಿಗೆ ಸಾತಪ್ಪ ಅವರು ಪದೇ ಪದೇ ಭೇಟಿ ನೀಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅವರನ್ನ ಫೋನ್ ಮುಖಾಂತರ ಮಾಹಿತಿ ನೀಡಿದ್ದಾರೆ. ಆ ನಂತರ ಎಂಡಿ ಅವರು ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ರಿಟೈರ್ಮೆಂಟ್ ಗ್ರಾಚ್ಯುಟಿ ಹಣ ನೀಡುತ್ತಿದ್ದರೆ ಆತ್ಮಹತ್ಯೆ ಮಾಡ್ಕೋತೀನಿ. ಚಿಕ್ಕೋಡಿ ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕನ ಎಚ್ಚರಿಕೆ. ಕೆಎಸ್ಆರ್ಟಿಸಿ ಯುವಕರು ನನಗೆ ರಿಟೈರ್ಮೆಂಟ್ ಗ್ರಾಚ್ಯುಟಿ ಹಣ ನೀಡಬೇಕು, ನೀಡದೇ ಇದ್ದಲ್ಲಿ ನಾನು ಚಿಕ್ಕೋಡಿ ಕೆಎಸ್ಆರ್ಟಿಸಿ ಡಿವಿಷನ್ ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಡ್ತೀನಿ ಎಂದು ನಿವೃತ್ತ ಬಸ್ ಚಾಲಕ ಸಾತಪ್ಪ ಅಗ್ಸರ್ ಎಚ್ಚರಿಕೆ ನೀಡಿದ್ದಾರೆ. ಮೂಲತಃ ಕರೋಶಿ ಗ್ರಾಮದವರಾದ ಸಾತಪ್ಪ ಅಗ್ಸರ್ ಇವರು ಕೆಎಸ್ಆರ್ಟಿಸಿಯಲ್ಲಿ 30 ವರ್ಷಗಳ ಕಾಲ ಚಾಲಕನಾಗಿ ಸೇವೆ ಸಲ್ಲಿಸಿ 2020ರಲ್ಲಿ ನಿವೃತ್ತರಾಗಿದ್ದಾರೆ. 2020ರಲ್ಲಿ ನಿವೃತ್ತರಾದ ಸಾತಪ್ಪ ಅಗ್ಸರ್ ಅವರಿಗೆ ಕೆಎಸ್ಆರ್ಟಿಸಿಯಿಂದ 15 ಲಕ್ಷ PF ನೀಡಲಾಗಿದೆ. ಆದರೆ ಗ್ರಾಚ್ಯುಟಿ 17 ಲಕ್ಷ ರು ಇನ್ನೂ ನೀಡಿಲ್ಲ.
ಕಳೆದ 3 ವರ್ಷಗಳಿಂದ ಕೆಎಸ್ಆರ್ಟಿಸಿ ಚಿಕ್ಕೋಡಿ ವಿಭಾಗೀಯ ಕಚೇರಿಗೆ ಸಾತಪ್ಪ ಅವರು ಪದೇ ಪದೇ ಭೇಟಿ ನೀಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅವರನ್ನ ಫೋನ್ ಮುಖಾಂತರ ಮಾಹಿತಿ ನೀಡಿದ್ದಾರೆ. ಅನಂತರ ಎಂಡಿ ಅವರು ಫೋನ್ ಎತ್ತುತ್ತಿಲ್ಲ. ಪ್ರತಿ ವಾರ ಚಿಕ್ಕೋಡಿ ಕೆಎಸ್ಆರ್ಟಿಸಿ ಕಚೇರಿಗೆ ಸಾತಪ್ಪ ಅವರು ಭೇಟಿ ಮಾಡುತ್ತಿದ್ದಾರೆ. ಈ ಕುರಿತು ಇಲಾಖೆಯಲ್ಲಿ ಹಣವಿಲ್ಲ ಎಂದು ಕೆಎಸ್ಆರ್ಟಿಸಿ ಡಿಸಿ ಹೇಳುತ್ತಿದ್ದಾರೆ. 30 ವರ್ಷಗಳ ಕಾಲ ಕಷ್ಟಪಟ್ಟರೂ ಹಣ ಸಿಗುತ್ತಿಲ್ಲ. ಮಕ್ಕಳ ಶಿಕ್ಷಣ ಮತ್ತು ಮದುವೆಯಂತಹ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕವಾಗಿ ಕಷ್ಟಪಡ್ತಿದ್ದಾರೆ. ಹಾಗೆಯೇ ಮನೆ ಕಟ್ಟಲಿಕ್ಕೆ ಹಣ ಬೇಕಾಗಿದೆ. ಅಪಘಾತದ ಸಮಯದಲ್ಲಿ ಸಹೋದರನಿಂದ ತೆಗೆದುಕೊಂಡ ಹಣವನ್ನು ಹಿಂತಿರುಗಿಸಬೇಕಾಗಿದೆ. ಇದರಿಂದ ಆರ್ಥಿಕ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇದರಿಂದ ಬೇಸರಗೊಂಡಿದ್ದು ಮುಂದಿನ 5 ದಿನಗಳಲ್ಲಿ ಬಾಕಿ ಹಣ ಸಿಗದಿದ್ದರೆ ಚಿಕ್ಕೋಡಿ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಎದುರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸರ್ ಕೊಡಿಲಿಲ್ಲ ಅಂದ್ರೆ ಇಲ್ಲಿ ಲಾಸ್ಟ್ ಇನ್ನು ಒಂದು ಬರೀ 4 ದಿನ ನೋಡೋಣ. ಒಂದು ಲೆಟರ್ ಸೀದಾ DC MDS ಅಲ್ಲಿ ಬರೆದು ಇಡ್ತಾನೆ. ಸೀದಾ ಇಲ್ಲೇ ಡಿವಿಷನ್ ಆಫೀಸ್ ಮುಂದೆ ಔಷಧ ಹಾಕ್ತು. ಇಲ್ಲ ಡಿವಿಷನ್ ಆಫೀಸ್ ಗೇಟ್ ಬಂದ್ ಮಾಡ್ಬೇಕಾಯ್ತು ನಾ ಇಷ್ಟರ್ ಔಷಧ ಅಂದ್ರೆ ಆತ್ಮಹತ್ಯೆ ಮಾಡ್ತಾರೆ. ಅಷ್ಟೇ ಔಷಧ ಕೂಡ ಸತ್ತು ಹೋಗೋ ಚಲೋ ಅನ್ಸಾಯ್ತು ನನಗೆ. ಯಾಕಂದ್ರೆ ಸಾಲ ಮಂದಿ ಕೊಡೋದು ಅಜ್ಜಾಗಿದ್ರೆ 5 ಲಕ್ಷ ಕೊಡಬೇಕು. ಈಗ ಇಂಜಿನಿಯರ್ಗೆ 5 ಲಕ್ಷ ಕೊಡಬೇಕು, ನಮ್ಮ ಅಣ್ಣಂದು 5 ಲಕ್ಷ ಕೊಡಬೇಕು. ನಮ್ಮ ಅಣ್ಣನ ಸಂಸಾರ ಅವನು ನನ್ನ ಸಂಬಂಧ ಹಾಳಾಗಿತ್ತು. ನಾವು ಏನು ಮಾಡ್ಬೇಕು ಹೇಳಿ. 4 ದಿನ ಗಡುವು ನೀಡ್ತೀರಾ? 4 ದಿವಸ ಬಿಟ್ಟು 5 ದಿನ ಗಡುವು ಕೊಡ್ತೇನೆ ರೀ. ಕರೆಕ್ಟ್ ಕೊಡ್ಬೇಕ್ರಿ ನಮ್ಗೆ. ಏನು ಮಾಡ್ತೀರಾ ಕೊಡಲಿಲ್ಲ ಅಂದ್ರೆ ಸರ್ ನೋಡ್ರಿ ಗೇಟ್ ಮುಂದೆ ಔಷಧ ಕೊಡು ವಿಷ ಕೊಡು ಸಾಯ್ಬೇಕಾಯ್ತು ನಾವು ಅಷ್ಟೇ. ಸರಿ ನೇರ ಹೊಣೆಗಾರ DC MD. ಓಕೆ ಸರ್, ಓಕೆ. ಈ ಕುರಿತು ಕೆಎಸ್ಆರ್ಟಿಸಿ ಡಿಸಿ ಶಶಿಧರ್ ಮಾತನಾಡಿ, ಕೊರೋನಾದಿಂದ ಸಂಸ್ಥೆಯ ಭಾರೀ ನಷ್ಟವನ್ನು ಎದುರಿಸಬೇಕಾಗಿದೆ. ಇದರಿಂದಾಗಿ ಬಹುತೇಕ ನಿವೃತ್ತ ನೌಕರರಿಗೆ ಧನ ಸಹಾಯ ನೀಡುವಲ್ಲಿ ವಿಳಂಬವಾಗುತ್ತಿದೆ. ಹಿರಿತನದ ಮೇಲೆ ಹಣ ನೀಡುತ್ತಿದ್ದು 2 ತಿಂಗಳಲ್ಲಿ ಪಾವತಿಸುವುದಾಗಿ ಹೇಳಿದರು. ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಮುಸ್ಲಿಂ ಸಮಾಜದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕೊನ್ನೂರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ರಂಜಾನ್ ಹಬ್ಬದ ನಿಮಿತ್ತ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಮಾತನಾಡಿದ್ರು. ಗೀತೆ ಕೆಟ್ಟದ್ದಲ್ಲ, ಕುರಾನ್ ಕೆಟ್ಟದ್ದಲ್ಲ, ಹಿಂದೂ ಕೆಟ್ಟದ್ದಲ್ಲ, ಮುಸ್ಲಿಂ ಕೆಟ್ಟದ್ದಲ್ಲ, ಭಗವಂತ ಕೆಟ್ಟದ್ದಲ್ಲ, ಅಲ್ಲಾ ಕೆಟ್ಟದ್ದಲ್ಲ, ನಮ್ಮ ತಲೆಯಲ್ಲಿ ಕೂತಿರುವ ಭೂತ ಕೆಟ್ಟದ್ದು ಅಂತ ಅವರು ಹೇಳಿದ್ದಾರೆ. ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಸಮಾಜದ ವತಿಯಿಂದ ಆಯೋಜಿಸಿದ ಕೊನ್ನೂರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ರಂಜಾನ್ ಹಬ್ಬದ ನಿಮಿತ್ತ ಪವಾಡೇಶ್ವರ ಮಹಾಸ್ವಾಮಿಗಳು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಮಾತನಾಡಿದ್ರು. ಗೀತೆ ಕೆಟ್ಟದ್ದಲ್ಲ, ಕುರಾನ್ ಕೆಟ್ಟದ್ದಲ್ಲ, ಹಿಂದೂ ಕೆಟ್ಟದ್ದಲ್ಲ, ಮುಸ್ಲಿಂ ಕೆಟ್ಟದ್ದಲ್ಲ, ಭಗವಂತ ಕೆಟ್ಟದ್ದಲ್ಲ, ಅಲ್ಲಾಹ್ ಕೆಟ್ಟದ್ದಲ್ಲ, ನಮ್ಮ ತಲೆಯಲ್ಲಿ ಕೂತಿರುವ ಭೂತ ಕೆಟ್ಟದ್ದು. ಪ್ರೀತಿ ಮತ್ತು ಬಂಧುತ್ವದಿಂದ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅನ್ಕೊಂಡು ಭಾವೈಕ್ಯತೆಗೆ ಸಾಕ್ಷಿಯಾದ ಗ್ರಾಮಸ್ಥರು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಸೈಯದ್ ಮುಲ್ಲಾ, ಮಲಿಕ್ ಎಲಿಗಾರ್, ಇಬ್ರಾಹಿಂ ಪಿರ್ಜಾದೆ, ಉಸ್ಮಾನ್ ಜಾಫರ್, ಇಕ್ಬಾಲ್ ಪಿರ್ಜಾದೆ, ಜಹೀರ್ ಮುಲ್ಲಾ, ಆದಮ್ ಪಿರ್ಜಾದೆ, ಅಲ್ಲಾವುದ್ದೀನ್ ಪಿರ್ಜಾದೆ, ಇಮ್ತಿಯಾಜ್ ಪಿರ್ಜಾದೆ, ಅರವಿಂದ್ ತಫ್ಕೀರ, ಅಪ್ಪಸಾಹೇಬ್ ಪಾಟೀಲ್, ದರೆಪ್ಪ ಪಾಟೀಲ್, ವಿನೋದ್ ಕರ್ನಿಂಗ, ಧನ್ಯಪ್ಪ ಪಾಟೀಲ್, ಸಚಿನ್ ಸಮೈ, ಶಿವಲಿಂಗಯ್ಯ, ಗಣಾಚಾರಿ, ಡಾಕ್ಟರ್ ಅಯೂಬ್ ಪಿರ್ಜಾದಿ ಉಪಸ್ಥಿತರಿದ್ದರು. ನೋಡ್ರಿ, ಕೊಣ್ಣೂರ ಮೊದಲಿನಿಂದಲೂ ಒಂದು ಐತಿಹಾಸಿಕವಾದ ಪ್ರದೇಶ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಪ್ರದೇಶ. ಇಲ್ಲಿ ಕಾಡಸಿದ್ದೇಶ್ವರ ಎಷ್ಟು ಮಹತ್ವದನೋ ಅದೇ ರೀತಿಯಾಗಿ ಶಾ ಹುಸೇನ್ರ ಅನುಯಾಯಿ, ಇಲ್ಲಿ ಮೊಹಮ್ಮದ್ ಪೈಗಂಬರ್ ಅನುಯಾಯಿ ಅಥವಾ ಬಂದೇ ನವಾಜರ ಅನುಯಾಯಿದಂಥ ಶಾ ಹುಸೇನ್ ಬಂದು ನೆಲೆಸಿದಂಥ ಜಾಗ ಇದು. ಅಷ್ಟೇ ಪವಿತ್ರವಾದ ಸ್ಥಳ ಅದ. ಯಾವಾಗಲೂ ನಾವು ಹಿಂದೂ ಮುಸ್ಲಿಮರು ಒಂದತ್ತೆ ಹೋಗಬೇಕು. ಯಾವುದೇ ಗಲಭೆ ಕಾರಣಗಳಿಗೆ ನಾವು ಯಾವುದಕ್ಕೂ ಹೊಣೆಯನ್ನು ಆಗಬಾರ್ದು. ಎಲ್ಲರೂ ಒಂದತ್ತು ತಿಳಿದ ಈ ಒಂದು ಸಮಾರಂಭದಲ್ಲಿ ಇವತ್ತು ನೋಡ್ರಿ, ನಮ್ಮ ಮರಡಿ ಮಠದ ಶ್ರೀಗಳು ಬಂದಾರ, ಹಾಗೂ ಗಣ್ಯ ವ್ಯಾಪಾರಸ್ಥರು ಬಂದಾರ. ನಾವು ಮುಸ್ಲಿಮರು ಹಿಂದೂಗಳು ಅಂತೇಳಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡಿದ್ದಾರೆ. ಇದನ್ನು ನೆರವೇರಿಸಿದಂಥ ನಮ್ಮ ಮುಸ್ಲಿಂ ಬಾಂಧವರಿಗೆ ಮೊದಲು ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಂದ್ರೆ ಅವರು ಮನೆಗೆ ಹೋಗಿ ಇವತ್ತು ಎಲ್ಲರನ್ನೂ ಕರೆದು ಬಂದಾರ. ಅಂಗಡಿಕಾರರು, ವ್ಯಾಪಾರಸ್ಥರು ಎಲ್ಲರೂ ಹಾಜರಾಗ್ಯಾರ. ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಭೇದ ಭಾವವನ್ನು ಮರೆತು ಏನು ಇಫ್ತಾರ್ ಕೂಟದೊಳಗೆ ಪ್ರವೇಶ ಮಾಡ್ಯಾರ. ಅದೇ ರೀತಿ ಮುಸಲ್ಮಾನರು ಆದ ಬಂಧುಗಳು ಕೂಡ ಹಿಂದೂ ಸಮಾವೇಶಗಳಲ್ಲಿದ್ದಲ್ಲಿ ಬಂದು ಅವರ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾರನ್ನೋ ಭಾವನೆ ನನಗದ. ಇಲ್ಲಿಗೆ ನಾವು ಎಲ್ಲರೂ ಒಂದಂಥ ಭಾವನೆ ಬೆಳೀಲಿ. ಕೊಣ್ಣೂರ ಈ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಭಾವೈಕ್ಯತೆಗೆ ಮೆರೆದಂಥ ಒಂದು ನಾಡಾಗಿರಲಿ ಅಂತೇಳಿ ನನ್ನ ಹಾರೈಕೆ, ಇವತ್ತಿನ ಸಂದೇಶ ಅದ ನಾನು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸುಲ್ತಾನ್ಪುರ ಗ್ರಾಮದ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಕೊಲ್ಹಾಪುರದ ಭಂತೇಜಿ ಆರ್ ಆನಂದ, ಮೈಸೂರಿನ ಜ್ಞಾನ ಪ್ರಕಾಶ ಸ್ವಾಮೀಜಿ, ಬೆಳವಿಯ ಶರಣಬಸವ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಖ್ಯಾತ ಮಹಾನಾಯಕ ಧಾರಾವಾಹಿಯ ಅಂಬೇಡ್ಕರ್ ಪಾತ್ರಧಾರಿ ಬಾಲನಟ ಆಯುಧ ಭಾನುಶಾಲಿ ಬುದ್ಧಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು. ನಂತರ ಶಾಸಕ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು.
ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸುಲ್ತಾನ್ಪುರ ಗ್ರಾಮದ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮವನ್ನು ಕೊಲ್ಹಾಪುರದ ಬಂತೇಜಿ ಆರ್ ಆನಂದ, ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ, ಬೆಳವಿಯ ಶರಣಬಸವ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಖ್ಯಾತ ಮಹಾನಾಯಕ ಧಾರಾವಾಹಿಯ ಅಂಬೇಡ್ಕರ್ ಪಾತ್ರಧಾರಿ ಬಾಲನಟ ಆಯುಧ್ ಭಾನುಶಾಲಿ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಶಾಸಕ ಸತೀಶ್ ಜಾರಕಿಹೊಳಿ ಮಾತನಾಡಿ, ಸಂವಿಧಾನವಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದಾಗ ನಾವೆಲ್ಲರೂ ನೆಮ್ಮದಿಯಿಂದ ಬದುಕಲು ಸಾಧ್ಯ ಅಂತ ಹೇಳಿದ್ದಾರೆ. ಬಹಳ ಹಿಂದೆನೇ ಮೆಚ್ಚಬೇಕಾಗಿತ್ತು. ಆದರೆ ಕೆಲವರನ್ನ ಜಾತಿಗೆ ಸೀಮಿತಗೊಳಿಸಿದ್ರು, ಹೀಗಾಗಿ ಕಷ್ಟ ಆಗಿದೆ. ಈಗ ಅಂಬೇಡ್ಕರ್ ಅಂದ್ರೆ ನಮ್ಮವರು, ಅವರಿಲ್ಲೇ ನಾವು ಬದುಕಲಿಕ್ಕೆ ಆಗೋಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬರೋದ್ರಿಂದ ಇವತ್ತು ಅಂಬೇಡ್ಕರ್ನ ಎಲ್ಲರೂ ಅಪರೋಗಿದ್ದಾರೆ. ಸಂವಿಧಾನ ಇಲ್ಲಾಂದ್ರೆ ನಾವು ಬದುಕಲಿಕ್ಕೆ ಆಗೋಲ್ಲ. ಅದ್ರ ಸಂವಿಧಾನ ಅಂದ್ರೆ ತಿರಸ್ಕಾರ ಭಾವನೆಯಿಂದ ನೋಡುವಂತ ಒಂದು ಕಾಲ ಇತ್ತು. ಇವತ್ತು ಸಂವಿಧಾನ ಇಲ್ಲಂದ್ರೆ ನಾವು ಬದುಕುದ ಕಷ್ಟ ಅನ್ನೋ ಮಟ್ಟಕ್ಕೆ ಜನ ಬಂದರೆ, ಹೀಗಾಗಿ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನ ಅಪ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇನ್ನೂ ಹೆಚ್ಚಾದ್ರೂ ಮೂಡಿಸುವಂತ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಸಮುದಾಯಗಳಿಗೆ, ಕೆಲವು ವ್ಯಕ್ತಿಗಳಿಗೆ ಅವರ ಹೋರಾಟ ವಿಚಾರ, ಆ ಸಂವಿಧಾನದಿಂದ ನಮ್ಗೇನು ಲಾಭ ಆಗಿದೆ ಮತ್ತು ಅದು ಇಲ್ಲದೆ ಹೋದ್ರೆ ನಮ್ಗೇನು ನಷ್ಟಗಳಾಗ್ತವೆ ಕೂಡ ವ್ಯಾಖ್ಯಾನ ಪ್ರಾರಂಭ ಆಗುತ್ತೆ. ಮತ್ತು ಈ ಭಾರತದ ಮೂಲ ನಿವಾಸಿಗಳು ಯಾರು? ಇತ್ತಿತ್ತಲಾಗಿ ನಾವು ನೋಡ್ತಾ ಇದೀವಿ, ಹೊಡೆದಾಟ, ಜಾತಿ ದ್ವೇಷ, ಅಲ್ಪಸಂಖ್ಯಾತರನ್ನ ಗುರಿ ಇಟ್ಟಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಅಭಿಯಾನ ಪ್ರಾರಂಭ ಆಗಿದೆ. ಈ ಅಲ್ಪಸಂಖ್ಯಾತ ಮುಗಿದ ನಂತರ ನೆಕ್ಸ್ಟ್ ಯಾರ್ದು ಬಾರಿ ಈ ಬಾರ ಮುಸ್ಲಿಂ, ಅಗಲಿ ಬಾರ SC/ST ಅಂತ ಈಗ ಮೊದಲು ಮುಸ್ಲಿಮ್ರನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿಂದ? ನಮ್ಮ ಕೈಯಿಂದ. ನಮ್ದು OBCಗಳು ಇವ್ರ ಕಡೆಯಿಂದ ಮುಸ್ಲಿಮ್ರ ಮುಗಿಸ್ಲಿಕ್ಕೆ ಪ್ರಯತ್ನ ಇದೆ. ಅವ್ರು ಅದು ಮುಗಿದ್ಮ್ಯಾಗ ನೆಕ್ಸ್ಟ್ ಟಾರ್ಗೆಟ್ ನಮ್ಮದು. ಅದು ಮುಗಿದ್ಮ್ಯಾಗು OBCಗಳು. ಹೀಗಾಗಿ ಹಂತವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಯಾವುದೇ ಸಮಾಜ, ಯಾವುದೇ ಜಾತಿ ಇರೋದು ನಾವು ಹೋರಾಟಕ್ಕೆ ನಮ್ಮ ಸಂವಿಧಾನ ಅವಕಾಶ ನೀಡುವುದಿಲ್ಲ. ಇದೇ ಬರೀ ಜಯಂತಿ ಮಾಡಿ ಮೆರವಣಿಗೆ ಮಾಡಿದ್ರೆ ಅದು ಸಾಲದು. ಇನ್ನು ಬಹಳಷ್ಟು ಅವ್ರ ವಿಚಾರಗಳನ್ನ ಬಹಳ ಸಮುದಾಯಕ್ಕೆ ತಿಳಿಸ್ಬೇಕು. ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲ. ಅಂಬೇಡ್ಕರ್ ಅವರ ಸಂವಿಧಾನ ಅಂದ್ರೆ ಬರೀ SC/STಗೆ ಮಾತ್ರ ಅದರಿಂದ ಲಾಭ ಅಂತ ಬಹಳ ಮಂದಿ ತಲೆಯಲ್ಲಿದೆ. ಇದೆಲ್ಲ ಬರೀ SC/STಗಳಿಗೆ ಲಾಭ. ಅದು ನಮ್ಮ ದೇಶದ, ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಲಾಭ ಕೊಟ್ಟಿದೆ. ಅದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದಾರ, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ನೌಕರಿಗಳನ್ನ ಪಡೆದಿದ್ದಾರೆ. ಅದು ಮೀಸಲಾತಿಯಲ್ಲೇ ಪಡೆದಿದ್ದಾರೆ. A ಇದೆ, B ಇದೆ, ಕೆಟಗರಿ ಎಷ್ಟು ಕೆಟಗರಿ ಇದೆ ಕರ್ನಾಟಕದಲ್ಲಿ? ಬಹಳಷ್ಟು ಕೆಟಗರಿ ಇದೆ. ಬರೀ SC/ST ಒಂದೇ ಕೆಟಗರಿ ಇಲ್ಲ, ಬಹಳಷ್ಟು ಕೆಟಗರಿ ಇದೆ. ಅಂಬೇಡ್ಕರ್ ಅವರು ಎಲ್ಲ ಜಾತಿಗೆ ಸಮಾನವಾಗಿ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಸುಲ್ತಾನ್ಪುರ ಗ್ರಾಮದ ದಲಿತ ಮುಖಂಡ ಸುರೇಶ್ ತಳವಾರ್ ಅಂಬೇಡ್ಕರ್ ಜಯಂತಿ ಆಚರಿಸುವುದರ ಜೊತೆಗೆ ಅವರ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಗಣ್ಯರಿನ ಕಾರ್ಯಕ್ರಮದ ವೇದಿಕೆಗೆ ಬೆಳ್ಳಿ ರಥದಲ್ಲಿ ಬರಮಾಡಿಕೊಳ್ಳಲಾಯಿತು. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಆಕಾಶದ ಮೂಲಕ ನಮ್ಮನ್ನ ನೋಡುತ್ತಿದ್ದಾರೆ. ಅವರ ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕಾಗಿದೆ ಅಂತ ಹೇಳಿದ್ದಾರೆ. ವೇದಿಕೆ ಮೇಲೆ ವಿಶ್ರಾಂತ ಉಪನ್ಯಾಸಕ ಡಿ ಶ್ರೀಕಾಂತ್, ಗುರಪ್ಪ ತಳವಾರ್, ರಮೇಶ್ ಗುಂಜಿ, ಶೀಲಾ ಪಾಟೀಲ್, ಸಹದೇವಿ ತಳವಾರ್, ಬಸವರಾಜ್ ಕಡಕಬಾವಿ ಮೊದಲಾದವರು ಉಪಸ್ಥಿತರಿದ್ದರು. ಆಟಗಳು ಮನರಂಜನೆಯನ್ನ ನೀಡುತ್ತೆ. ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುವುದು ಆಟದ ನಿಯಮ. ಪ್ರಾಮಾಣಿಕವಾಗಿ ಆಡಬೇಕು ಅಂತ ಗ್ರಾಮದ ಮುಖಂಡ ಶಾಂತಿನಾಥ್ ಪಾಟೀಲ್ ಹೇಳಿದ್ದಾರೆ. ಗ್ರಾಮದ ಆದರ್ಶ ಸಂಸ್ಥೆಯ ಆವರಣದಲ್ಲಿ ಸವದತ್ತಿ ಕ್ರಿಕೆಟ್ ಕ್ಲಬ್ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಫುಲ್ ಪಿಚ್ ಟೆನ್ನಿಸ್ ಬಾಲ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆಟಗಳು ಮನರಂಜನೆಯನ್ನ ನೀಡುತ್ತವೆ. ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುವುದು ಆಟದ ನಿಯಮ. ಪ್ರಾಮಾಣಿಕವಾಗಿ ಆಡಬೇಕು ಅಂತ ಗ್ರಾಮದ ಮುಖಂಡ ಶಾಂತಿನಾಥ್ ಪಾಟೀಲ್ ಹೇಳಿದ್ದಾರೆ. ಗ್ರಾಮದ ಆದರ್ಶ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸವದತ್ತಿ ಕ್ರಿಕೆಟ್ ಕ್ಲಬ್ ಸವದತ್ತಿ ಇವರ ಸಂಯುಕ್ತ ಆಶ್ರಯದಲ್ಲಿ
ಫುಲ್ ಪಿಚ್ ಟೆನ್ನಿಸ್ ಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು. ಪಂದ್ಯಾವಳಿಯ ಆರಂಭಕ್ಕೂ ಮುನ್ನ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕುಂತಿನಾಥ್ ಮಗದೋಂ, ಪ್ರಶಾಂತ್ ಮೋವಿ, ಚೇತನ್ ಕಾಟೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಯಲ್ಲಪ್ಪ ಮಗನೂರು, S9 TV ರಾಮಭಾಗ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ, ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 TVಯಲ್ಲಿ ಮಾತ್ರ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಗಕ್ಕೂ ಸಮವಾಗಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಏಕರೂಪ ಮಾದರಿಯ ಆಡಳಿತವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯೇ ಸಿದ್ಧತೆ ನಡೆಸಿದೆ. ಧಾರವಾಡದ ಸುಭಾಷ್ ರಸ್ತೆಗೆ ಹೊಂದಿಕೊಂಡಿರುವ ಹಾಲಗೇರಿ ಅಂಗಳದಲ್ಲಿರುವ ಸೂಪರ್ ಮಾರುಕಟ್ಟೆ ಅವ್ಯವಸ್ಥವಾಗಿತ್ತು. ಬಹಳಷ್ಟು ಸ್ಥಳಗಳು ಹಲವು ವರ್ಷಗಳಿಂದ ಕೆಲವರ ಬಗ್ಗೆ ಹಿಡಿತದಲ್ಲಿದ್ವು ಅನ್ನೋ ಆರೋಪ ಕೇಳಿ ಬಂದಿತ್ತು. ಮಾರುಕಟ್ಟೆ ಸ್ವರೂಪವನ್ನ ವ್ಯವಸ್ಥಿತಗೊಳಿಸಿ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ನಿಟ್ಟಿನಲ್ಲಿ ಮಾರುಕಟ್ಟೆಯನ್ನ ಮರು ವಿನ್ಯಾಸಗೊಳಿಸಲಾಗುತ್ತಿದೆ. ಧಾರವಾಡ ಸೂಪರ್ ಮಾರುಕಟ್ಟೆಗೆ ಹೊಸ ಸ್ಪರ್ಶ. ಧಾರವಾಡದ ಸೂಪರ್ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಗಕ್ಕೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಏಕರೂಪ ಮಾದರಿ ಅಳವಡಿಸುವಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಿದ್ಧತೆ ನಡೆಸಿದೆ. ಧಾರವಾಡದ ಸುಭಾಷ್ ರಸ್ತೆಗೆ ಹೊಂದಿಕೊಂಡಿರುವ ಹಾಲಗೆರೆ ಅಂಗಳದಲ್ಲಿರುವ ಸೂಪರ್ ಮಾರುಕಟ್ಟೆ ಅವ್ಯವಸ್ಥಿತವಾಗಿದ್ದು, ಬಹಳಷ್ಟು ಸ್ಥಳಗಳು ಹಲವು ವರ್ಷಗಳಿಂದ ಕೆಲವರ ಬಿಗಿ ಹಿಡಿತದಲ್ಲಿದ್ದವು ಎಂಬ ಆರೋಪಗಳು ಕೇಳಿಬಂದಿದ್ದವು. ಮಾರುಕಟ್ಟೆ ಸ್ವರೂಪವನ್ನು ವ್ಯವಸ್ಥಿತಗೊಳಿಸಿ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ನಿಟ್ಟಿನಲ್ಲಿ ಮಾರುಕಟ್ಟೆಯನ್ನು ಮರು ವಿನ್ಯಾಸಗೊಳಿಸಲಾಗುತ್ತಿದೆ. ಅದರ ಭಾಗವಾಗಿ ಮಾರುಕಟ್ಟೆಯಲ್ಲಿ ತರಕಾರಿ ಚಿಲ್ಲರೆ ವಹಿವಾಟಿಗೆ ಅನುಕೂಲವಾಗುವಂತೆ ಕಟ್ಟೆಗಳನ್ನು ನಿರ್ಮಿಸಿ ಹಂಚಲು ಪಾಲಿಕೆ ಸಿದ್ಧತೆ ನಡೆಸಿದೆ. ಮಾರುಕಟ್ಟೆ ಒಳಗೆ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಪೂರ್ಣಗೊಂಡಿದೆ. ಪ್ರತಿ ವ್ಯಾಪಾರಿಗೆ 5 ಅಡಿಯ ಜಾಗದಂತೆ 650 ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಕಲ್ಪಿಸುವ ಯೋಜನೆ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದ್ದರೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಇದೀಗ ಯೋಜನೆಗೆ ಚಾಲನೆ ದೊರೆತಿದ್ದು, ತರಕಾರಿ, ಹಣ್ಣು ವ್ಯಾಪಾರಿಗಳಿಗೆ ಹೊರೆಯಾಗದಂತೆ ಮತ್ತು ಪ್ರತಿಯೊಬ್ಬರಿಗೂ ಅವಕಾಶ ಸಿಗುವಂತೆ ಮಾಡಲು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಇದು ಅಲ್ಲಿನ ವ್ಯಾಪಾರಿಗಳಿಗೂ ಖುಷಿ ತಂದಿದೆ. ಹಳೆ ಮಾರುಕಟ್ಟೆ ಸಾಕಷ್ಟು ಇಕ್ಕಟ್ಟಾಗಿತ್ತು. ತ್ಯಾಜ್ಯ ನಿರ್ವಹಣೆಗೂ ಕಷ್ಟವಾಗಿತ್ತು. ವ್ಯಾಪಾರಿಗಳಿಗೆ ಸರಿಯಾದ ಜಾಗ ಇರಲಿಲ್ಲ. ಗ್ರಾಹಕರಿಗೂ ಓಡಾಡುವುದು ಕಷ್ಟವಾಗಿತ್ತು. ಹೀಗಾಗಿ ವ್ಯವಸ್ಥಿತ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದೆ. ಜನತೆ, ಸಾರ್ವಜನಿಕ, ಖಾಸಗಿ ಸಹಭಾಗಿತ್ವದಲ್ಲಿ 5 ರಿಂದ 8 ಗುಂಟೆ ಜಾಗದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಿಸಿ ಅಲ್ಲಿ ವ್ಯಾಪಾರಕ್ಕೆ ಸ್ಥಳಾವಕಾಶ ಕಲ್ಪಿಸುವ ಪೈಲಟ್ ಯೋಜನೆಗೆ ಸಿದ್ಧತೆ ನಡೆದಿದೆ ಎನ್ನಲಾಗಿದೆ. ಸದ್ಯ ಮಾರುಕಟ್ಟೆ ಜಾಗದಲ್ಲಿ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಅಲ್ಲಿ ಕುಡಿಯುವ ನೀರು, ತರಕಾರಿ ತೊಳೆಯಲು ಸರಿಯಾದ ವ್ಯವಸ್ಥೆ, ವ್ಯಾಪಾರಸ್ಥರಿಗೆ ಕಟ್ಟೆ ಹಾಗೂ ನೆರಳಿನ ವ್ಯವಸ್ಥೆಗೆ ಪಾಲಿಕೆ ಇಂಜಿನಿಯರ್ಗಳು ಯೋಜನೆ ರೂಪಿಸುತ್ತಿದ್ದಾರೆ. ವರದಿಗಾರ ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚುಕಾರ, S9 TV. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಇನ್ನು 1 ವರ್ಷ ಬಾಕಿ ಇರುವ ಹಿನ್ನೆಲೆಯಲ್ಲಿ ಕರುನಾಡ ವಿಜಯ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪುತ್ರ ಗಾಂಧಾಳ, ಮೂರುಪಟ್ಟಣ ಸೇರಿದಂತೆ ಗ್ರಾಮಗಳಿಗೆ ಸಂಚಾರ ಮಾಡ್ತಾ ಸಂಘಟನೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಚಿಂತನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಇನ್ನು 1 ವರ್ಷ ಬಾಕಿ ಇರುವ ಹಿನ್ನೆಲೆಯಲ್ಲಿ ಕರುನಾಡ ವಿಜಯ ಸೇನೆ ಪ್ರಧಾನ ಕಾರ್ಯದರ್ಶಿ
ಶಿವಪುತ್ರ ಗಾಂಧಾಳ ಮೂರುಪಟ್ಟಣ ಸೇರಿದಂತೆ ಗ್ರಾಮಗಳಿಗೆ ಸಂಚಾರ ಮಾಡ್ತಾ ಸಂಘಟನೆ ಮಾಡಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ತಯಾರಿ ನಡೆಸಿದ್ದಾರೆ. ಸಮಾಜ ಸೇವೆ ಸರ್ವಸ್ವ ಎನ್ನುವ ಮೂಲಕ ಸುಮಾರು 12 ವರ್ಷಗಳಿಂದ ಲಿಂಗಸ್ಕೂರು ತಾಲೂಕಿನಲ್ಲಿ ರೈತ ಪರ, ನಿರ್ಗತಿಕರ ಪರ, ದಲಿತರ ಪರ, ನೊಂದವರ ಪರ, ಅನ್ಯಾಯಕ್ಕೆ ಒಳಗಾದವರ ಪರ ನಿಸ್ವಾರ್ಥದ ಮೂಲಕ ಹೋರಾಟ ಮಾಡುತ್ತಾ ತನ್ನದೇ ಆದ ಯುವ ಪಡೆಯನ್ನ ಕಟ್ಟಿಕೊಂಡು ತಾಲೂಕಿನಲ್ಲಿ ಸದ್ದಿಲ್ಲದೆ ಹರಡ್ತಾ ಇರೋ ಯುವ ಪ್ರತಿಭೆ ಶಿವಪುತ್ರ ಗಾಂಧಾಳ ಎನ್ನಬಹುದು. ಸರ್ವರನ್ನ ಎದೆಗೆ ಅಪ್ಪಿಕೊಂಡು ಪ್ರೀತಿಸುವ ಗುಣ ನಾಯಕನಾಗಿರುವ ಇವರು ಯುವಕರೆಲ್ಲ ನಾಯಕರನ್ನಾಗಿಸುವ ಬಹುದೊಡ್ಡ ಕನಸನ್ನ ಹೊತ್ತು ಇವರು ಸಮಾಜ ಸೇವೆಯ ಮುಂದುವರೆದ ಭಾಗವಾಗಿ ಇದೇ ಮೇ ತಿಂಗಳ 26ನೇ ತಾರೀಕಿನಂದು ಲಿಂಗಸ್ಕೂರು ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ 101 ಉಚಿತ ಸಾಮೂಹಿಕ ವಿವಾಹಗಳನ್ನು ತಮ್ಮ ನೇತೃತ್ವದಲ್ಲಿ ಸಿದ್ಧಗಂಗಾ ಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ವಿವಿಧ ಮಠಾಧೀಶರು ಹಾಗೂ ವಿವಿಧ ರಾಜಕೀಯ ಧುರೀಣರ ಉಪಸ್ಥಿತಿಯಲ್ಲಿ ಏರ್ಪಡಿಸಲಿದ್ದಾರೆ. ನಿಮ್ಮಂತಹ ನಾಯಕ ಈ ನಮ್ಮ ಸಮಾಜಕ್ಕೆ ಬೇಕೇ ಬೇಕು ಎನ್ನುವ ಸಾವಿರಾರು ಯುವಕರ ಒತ್ತಾಯದ ಮೇರೆಗೆ ಈ ಸಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕೂಡ ಎಲ್ಲ ತಯಾರಿಯನ್ನು ಕೂಡ ನಡೆಸಿದ್ದಾರೆ ಎನ್ನುವ ಸುದ್ದಿ ತಾಲೂಕಿನ ಜನತೆಯ ಬಾಯಲ್ಲಿ ಹದ್ದಾಡ್ತಾ ಇದೆ. ಬಸವರಾಜ್ ಲಿಂಗಸ್ಕೂರು. ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಛತ್ತರ ಗ್ರಾಮದ ಹೊರವಲಯದ ಗುಡ್ಡದ ಹತ್ತಿರ ಇಸ್ಪಿಟ್ ಅಡ್ಡೆ ಮೇಲೆ PSI ಪ್ರಕಾಶ್ ಡಂಬಳ ನೇತೃತ್ವದಲ್ಲಿ ಮಿಂಚಿನ ದಾಳಿ ನಡೆಸಿದ್ದಾರೆ. ಇದು 2ನೇ ಬಾರಿಯ ದಾಳಿಯಾಗಿದ್ದು ಇಸ್ಪಿಟ್ ಅಡ್ಡೆ ಮೇಲೆ ಪೊಲೀಸ್ ದಾಳಿ ಮಾಡಿ 8,400 ರೂಪಾಯಿ ನಗದು ಹಣ ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಛತ್ತರ ಗ್ರಾಮದ ಹೊರವಲಯದ ಗುಡ್ಡದ ಹತ್ತಿರ ಇಸ್ಪಿಟ್ ಅಡ್ಡೆಯ ಮೇಲೆ PSI ಪ್ರಕಾಶ್ ಡಂಬಳ ಮತ್ತೆ ಅವರ ಮಿಂಚಿನ ದಾಳಿಯನ್ನು ಮಾಡಿದ್ದಾರೆ. ಇಸ್ಪಿಟ್ ಅಡ್ಡೆಯ ಮೇಲೆ ದಾಳಿ ಮಾಡಿ ಪೊಲೀಸರು 8,400 ರೂಪಾಯಿ ನಗದು ಹಣ ವಶಪಡಿಸಿಕೊಂಡಿದ್ದಾರೆ. 4 ಜನ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಅಡಿವೆಪ್ಪ, ಮಂಜುನಾಥ್ ಬ್ಯಾಗವಾಟ, ಪಂಪಾಪತಿ ಮಾಕಾಪುರು, ಕೃಷ್ಣ ಸೇರಿದಂತೆ ಮುಂತಾದವರು ದಾಳಿ ವೇಳೆ ಇದ್ದರು. ಬಸವರಾಜ್ S9 ಲಿಂಗಸ್ಕೂರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಗ್ರಾಮದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಪೈಪ್ಲೈನ್ ವಿತರಣಾ ಜಾಲದ ಕಾಮಗಾರಿಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಂಗಳವಾರ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ನಾರಾಯಣಪುರ ಅಣೆಕಟ್ಟಿನ ಹಿನ್ನೀರನ್ನ ಎತ್ತಿ ದೇವರ ಹಿಪ್ಪರಗಿ ಮತ್ತು ತಾಳಿಕೋಟೆ ತಾಲೂಕಿನ 38 ಹಳ್ಳಿಗಳ ನೀರಾವರಿ ವಂಚಿತ 20,423 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶಿತ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಈ ಭಾಗದ ರೈತರ ದಶಕಗಳ ಕನಸು ಇದೀಗ ನನಸಾಗಿದೆ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಹಾಗೂ ಪೈಪ್ ವಿತರಣಾ ಕಾಮಗಾರಿಗೆ ಚಾಲನೆ ನೀಡಿದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವರಾದ ಶ್ರೀ ಗೋವಿಂದ ಕಾರಜೋಳ, ಅರಣ್ಯ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಶ್ರೀ ಉಮೇಶ್ ಕತ್ತೀರವರು, ಶಾಸಕರಾದ ಶ್ರೀ ಸೋಮನಗೌಡ ಪಾಟೀಲ್, ಶ್ರೀ ರಮೇಶ್ ಬೂದಿಮೂರು, ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಸಂಸ್ಥರಾದ ಶ್ರೀ ರಮೇಶ್ ಜಿಗಣಗಿ ಅವರು ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬಂಟನೂರ ಗ್ರಾಮದ ರೈತರಿಂದ ಜೋಡೆತ್ತುಗಳು ಕಾಣಿಕೆ ನೀಡಿದ್ದಾರೆ. ಈ ಭಾಗದ ರೈತರ ಭಾಳ ದಿವಸದ ಕನಸು ಏನಂತಂದ್ರೆ ಈ ಪೀರಾಪುರ ಬೂದಿಹಾಳ ಏತ ನೀರಾವರಿ ಯಾವಾಗ ಜಾರಿಗೆ ಬರ್ತದೆ, ನಮ್ಮ ಮೂಲಕ ಯಾವಾಗ ನೀರು ಬರ್ತದೆ ಅಂತ ಅತ್ಯಂತ ರೈತರು ಕಾತರದಿಂದ ಕಾಯ್ತಿದ್ರು. ಈ ಭಾಗದ ರೈತರು ಮೊದಲ ಬಾರಿ ಶಾಸಕರಾದಾಗ ಸೋಮನಗೌಡರು ಅವ್ರ ತಂದೆ ಕೊಟ್ಟ ಮಾತಿನಂತೆ ಒಂದು ನೀರಾವರಿ ಯೋಜನೆಗಳು, ಈ ಭಾಗದ ನೀರಾವರಿ ಯೋಜನೆಗಳು, ಇನ್ನೊಂದು ಶಿಕ್ಷಣ ಮತ್ತು ರಸ್ತೆಗಳು, ಈ ಮೂರಕ್ಕೆ ಅತ್ಯಂತ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಅಂತ ಹೇಳಿದ್ರು. ಅವ್ರ ತಂದೆಗೆ ಮಾತು ಕೊಟ್ಟಿದ್ರು ಅವರು. ಅದರಂತೆ ಇವತ್ತು ಈ ಪೀರಾಪುರ ಬೂದಿಹಾಳ ಏತ ನೀರಾವರಿ ಯೋಜನೆಯನ್ನು 3 ವರ್ಷಗಳ ಕಾಲ ಸತತ ಸರ್ಕಾರ ಮಟ್ಟದಲ್ಲಿ ಒತ್ತಡ ತಂದು ಇವತ್ತು ಈ ಯೋಜನೆಯನ್ನು ಸುಮಾರು 796 ಕೋಟಿ ಮೊತ್ತದ ಯೋಜನೆಯ ಬೃಹತ್ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ತೊಗೊಂಬಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನೇ ಈ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ಇಷ್ಟು ಭವ್ಯ ಸಮಾರಂಭ ಮಾಡಿ ಇವತ್ತು ಅಡಿಗಲ್ ಮಾಡಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೋವಿನಂತ ಮನಸ್ಸುಗಳವರು ಮಾನ್ಯ ಬೊಮ್ಮಾಯಿ ಸಾಹೇಬರು ಅದಕ್ಕೆ ಅವರಿಗೆ ಗೋವನ್ನು ಕಾಣಿಕೆಯಾಗಿ ನಮ್ಮ ಬಂಟನೂರು ಗ್ರಾಮದ ರೈತರು ಇವತ್ತು ನೀಡಿದ್ದಾರೆ. ಅದರಂತೆ ಸ್ವತಃ ರೈತರ ಕಣ್ಣೀರನ್ನು ಒರೆಸಿದಂಥ ಮಾನ್ಯ ಸೋಮನಗೌಡ ಪಾಟೀಲ್ ಶಾಸಕರು ಸಾಹೇಬರು ಅವರಿಗೆ ಜೋಡೆತ್ತು ಮತ್ತು ನೇಗಿಲನ್ನು ಕಾಣಿಕೆಯಾಗಿ ನೀಡಿದ್ದೇವೆ. ಸೋಮನಗೌಡರದ್ದು ಭಾಳ ದೊಡ್ಡ ಕೆಲಸ ಅವರು ಅವಧಿಯಲ್ಲಿ ಮಾಡಿದ್ರು. ಮುಂದಿನ ಅವರ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಒಂದು ಇದು ಇವತ್ತು ಈ ಭವ್ಯ ಸಮಾರಂಭ ನೋಡಿದರೆ ಅವ್ರ ಭವಿಷ್ಯ ಎಷ್ಟು ಉಜ್ವಲ ಇದೆ ಅಂತ ಗೊತ್ತಾಗುತ್ತೆ. ಸಮಸ್ತ 38 ಹಳ್ಳಿಗಳ ರೈತರ ಕಣ್ಣೀರನ್ನು ಒರೆಸಿದಂಥ ಪುಣ್ಯಾತ್ಮನ ಈ ಭಾಗದ ರೈತರು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಈ
ಕಾರ್ಯಕ್ರಮ ಯಶಸ್ವಿಯಾಗಲಿ ಬಹಳಷ್ಟು ನಮ್ಮ ಪಕ್ಷದ BJP ಮಾಡಿದ್ದಾರೆ. ಅದರ ಪ್ರಮುಖವಾಗಿ ಹೆಸರಾದ ಸಂಘಗಳು ಹೆಗಡೆ ಅಂತ ಹೇಳಿ ಬರ್ತಾ ಇದೆ. ಈ ಕೆಲಸವನ್ನು ಮಾಡಿ ಈಗ ಅಂತಿಮವಾಗಿ ಇದನ್ನು ಫಲಿತಾಂಶ ಬಂದಿದೆ. ಇದೊಂದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಹಾಗೂ ಇದು ಪಕ್ಷಾತೀತವಾಗಿ ಸಮಸ್ತ ರೈತರಿಗೆ ಸಲ್ಲಬೇಕಾದ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಕೂಡ ಒಬ್ಬ ರೈತನಾಗಿ ಇಲ್ಲಿ ಭಾಗವಹಿಸಿದ್ದೇನೆ. ನನ್ನ ಅಳಿದ ಸೇವೆಯನ್ನು ಮಾಡಿದ್ದೇನೆ. ಕೂಡ ಹೆಗರೆಡ್ಡಿಯವರಿಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದ ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡಿದ ನಂತರ ಅವರ ರಾಜಕೀಯ ಭವಿಷ್ಯಕ್ಕೆ ಇದೊಂದು ಏನಾದರೂ ಆಗುವಂಥ ಸಾಧ್ಯತೆ ಇಲ್ಲ. ನನ್ನ ರಾಜಕೀಯ ಭವಿಷ್ಯವನ್ನು ನಮ್ಮ ಪಕ್ಷದ ನಾಯಕರು ನಿರ್ಧಾರ ಮಾಡ್ತಾರೆ ಹಾಗೂ ನನ್ನನ್ನು ನನ್ನ ಪ್ರೀತಿಯ ಜನಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ. ವರದಿಗಾರ ಪ್ರವೀಣ್ ರೆಡ್ಡಿ, S9 TV. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಇಂದು ಶ್ರೀ ಗುಳೇದ ಲಕ್ಕಮ್ಮ ಹಬ್ಬವನ್ನು ಪಟ್ಟಣದ 20 ವಾರ್ಡ್ಗಳಲ್ಲಿ ಒಂದು ದಿನದ ಹೊರಗೆ ಗುಳೆ ಹೋಗುವ ಸಾಂಸ್ಕೃತಿಕ ಪದ್ಧತಿಯನ್ನ ಕಾಲಾನುಕ್ರಮದಿಂದ ಅನುಸರಿಸಿಕೊಂಡು ಬಂದಿದ್ದಾರೆ. ಊರಿನ ಹಿರಿಯರ ಮುಖಂಡರು ಸೇರಿ ಈ ಪದ್ಧತಿಯನ್ನ ಈ ವರ್ಷವೂ ಕೂಡ ಆಚರಿಸಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಇಂದು ಶ್ರೀ ಗುಳೇದ ಲಕ್ಕಮ್ಮ ಹಬ್ಬವನ್ನ ಪಟ್ಟಣದ 20 ವಾರ್ಡ್ಗಳಲ್ಲಿ ಒಂದು ದಿನ ಹೊರಗೆ ಗುಳೆ ಹೋಗುವ ಸಾಂಸ್ಕೃತಿಕ ಪದ್ಧತಿಯನ್ನ ಕಾಲಾನುಕ್ರಮದಿಂದ ಅನುಸರಿಸಿಕೊಂಡು ಬರಲಾಗ್ತಾ ಇದೆ. ಊರಿನ ಹಿರಿಯ ಮುಖಂಡರು ಈ ಪದ್ಧತಿಯನ್ನ ಪ್ರತಿ ಮನೆಯ ಕುಟುಂಬಸ್ಥರು, ಪಟ್ಟಣದ ಜನತೆಯೂ ಸಹ ಒಗ್ಗಟ್ಟಿನಿಂದ ಎಲ್ಲ ಸಮಾಜದ ಬಾಂಧವರುಗಳು ಕೂಡ ಅನುಸರಿಸುವ ಪದ್ಧತಿಯಾಗಿದೆ. ನಮ್ಮಗಳ ಜೊತೆಗೆ ಒಂದು ದಿನ ಊರ ಹೊರಗಡೆ ಬಂದು ಶ್ರೀ ಗುಳೇದ ಲಕ್ಕಮ್ಮ ದೇವಿಯ ಆಶೀರ್ವಾದ ಪಡೆಯುವುದರ ಜೊತೆಗೆ ಈ ಪದ್ಧತಿಯನ್ನ ಅನುಸರಿಸುತ್ತಾರೆ. ಈ ಸಮಯದಲ್ಲಿ ಊರ ಹೊರಗಡೆ ಬಂದಾಗ ಮಕ್ಕಳು, ಯುವಕರು ಹಾಗೂ ಮುದ್ದು ಮಕ್ಕಳು ಸೇರಿದಂತೆ ತುಂಬಾ ಸಂತೋಷದಿಂದ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಅನಂತರ ಸಾಯಂಕಾಲ ಸಮಯದಲ್ಲಿ ಪುನಃ ಪೂರ ದೇವಿಯೊಳಗೆ ದೇವಿಯು ಮುಂದೆ ಹೋದ ನಂತರ ಅಗ್ನಿಕೊಂಡವನ್ನು ತೊಳೆಯುವ ಮುಖಾಂತರ ಪಟ್ಟಣಕ್ಕೆ ಆಶೀರ್ವಾದ ಉಂಟಾಯಿತು ಎಂಬ ನಂಬಿಕೆಯಿಂದ ಎಲ್ಲ ಜನರು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿದಂತಹ ಅಗ್ನಿಕೆಂಡವನ್ನು ತಮ್ಮ ಮನೆಗಳಿಗೆ ಒಂದು ಚೂರು ತೆಗೆದುಕೊಂಡು ಹೋಗಿ ತಮ್ಮ ಮನೆಗಳಲ್ಲಿ ದೀಪ ಹಚ್ಚೋದು, ಈ ಮೂಲಕ ದೇವಿಯ ಆಶೀರ್ವಾದ ಪಡೆದವು ಎಂಬ ನಂಬಿಕೆಯಿಂದ ಆಚರಣೆ ಮಾಡ್ತಾರೆ. ವಿಶೇಷವಾಗಿ 20 ವಾರ್ಡಿನ ಜನರು ಊರ ಬಿಟ್ಟು ಹೊರಗಡೆ ಮರದ ಕೆಳಗೆ ಬೆಳಗ್ಗೆ 6:30ರಿಂದ ಗೂಳಿ ಹೋಗುವ ಪದ್ಧತಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಶ್ರೀದೇವಿಯ ಪದ್ಧತಿ ಪ್ರಕಾರ ಊರು ಆಡಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ನಗರಕ್ಕೆ ಹೋಗಿ ಅಲ್ಲಿ ಎಲ್ಲ ಸಾರ್ವಜನಿಕರು ಗುಳೆ ಪುಟ್ಟಿಯನ್ನ ಹೊತ್ತುಕೊಂಡು ಎಲ್ಲರೂ ಒಟ್ಟಾಗಿ ಹಾಗೂ ಸೇರಿ ಶ್ರೀ ಮದಗದಾಂಬಾ ದೇವಸ್ಥಾನದ ಕಟ್ಟಡಿಯ ಮೇಲೆ ಗೂಳೆ ಪುಟ್ಟೆಗಳನ್ನು ಒಟ್ಟಾಗಿ ಇಟ್ಕೊಂಡು ಶ್ರೀದೇವಿಯ ಡಾಕ್ಟರ್ BR ಅಂಬೇಡ್ಕರ್ ನಗರಕ್ಕೆ ಬಂದು ಎಲ್ಲರೂ ಗೂಳೆ ಪುಟ್ಟಿಗಳ ಜೊತೆಗೆ ಊರ ಹೊರಗೆ ಹೋಗ್ತಾರೆ. ಹಾಗೆ ಸಾಯಂಕಾಲ 6 ಗಂಟೆಗೆ ಊರ ಒಳಗಡೆ ದೇವರ ಜೊತೆಗೆ ಹೋಗುವ ವಿಶೇಷತೆ ಎಂದು ಈ ಸಂಪ್ರದಾಯದೊಂದು ಹಬ್ಬವಾಗಿದೆ. ಜಾತ್ರೆ ಮಾಡ್ತಾರೆ. ಇದ್ರ ವಿಶೇಷ ಏನಂದ್ರೆ ಇಡೀ ನಮ್ಮ ಕೂಡ್ಲಿಗಿ ಗ್ರಾಮ ಪೂರ್ತಿ ಸಾನು ಊರಿನ ಹೊರಗಡೆ ಹೋಗಿ ಅಲ್ಲಿನೇ ಈ ದೇವಿಯ ಒಂದು ಆಚರಣೆಯನ್ನ ಆಚರಿಸ್ತೇವೆ. ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತ್ 19ನೇ ವಾರ್ಡ್ ಅಂತ ಗೋವಿಂದಗಿರಿ ತಾಣದಿಂದ ಅಲ್ಲಿ ಗುಳೇಲಕ್ಕಮ್ಮ ದೇವಿಯ ಒಂದು ದೇವಿಯ ಪ್ರತಿಷ್ಠಾಪನೆ ಇರ್ತದೆ. ನಾವೆಲ್ಲರೂ ಅಲ್ಲೇ ಹೋಗಿ ಸಾಯಂಕಾಲದವರೆಗೂ ಹೊರಗಡೆ ಇದ್ದು ಸಾಯಂಕಾಲದ ನಂತರ ನಾವು ಮತ್ತೆ ಊರಿಗೆ ಸೇರಿ ಈ ಒಂದು ದೇವಿಯ ಆಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಸುಮಾರು 20 ವಾರ್ಡುಗಳಲ್ಲಿ ಅಂಬೇಡ್ಕರ್ ನಗರವು ವಿಶೇಷವಾಗಿದ್ದು ಪ್ರತಿ ವರ್ಷದಂತೆ ಗುಳೇಲಕ್ಕಮ್ಮ ಜಾತ್ರೆ ಪ್ರಯುಕ್ತ ಇಡೀ 20 ವಾರ್ಡಿನಲ್ಲಿ ಅಂಬೇಡ್ಕರ್ ನಗರ ವಿಶೇಷತೆ ಪಡೆದಿರುತ್ತದೆ. ಹಾಗೂ ಅಂಬೇಡ್ಕರ್ ನಗರದ ಎಲ್ಲ ಸಾರ್ವಜನಿಕರು ಹಾಗೂ ಮುಖಂಡರು ಪ್ರತ್ಯೇಕವಾಗಿ ಅಂಬೇಡ್ಕರ್ ನಗರದಿಂದ ಹೊರಟು ದೇವಿಯ ಸಮ್ಮುಖದಲ್ಲಿ ದೇವಸ್ಥಾನದ ಮೆರವಣಿಗೆ ಮುಖಾಂತರ ಎಲ್ಲರೂ ಜೊತೆಗೂಡಿ ವಿಶೇಷವಾಗಿ ದೇವಿಯ ದರ್ಶನ ಪಡೆದು ಈ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ನೆರವೇರಿಸುತ್ತಾ ಬಂದಿದ್ದು ಈ ಪಟ್ಟಣದ ಒಂದು ವಿಶೇಷತೆ ಆಗಿರುತ್ತದೆ. ಹಾಗೂ ಎಲ್ಲ ಸಾರ್ವಜನಿಕರು ಅಂಬೇಡ್ಕರ್ ನಗರದ ಜನತೆಯ ಪರವಾಗಿ ಹಾಗೂ ಗುಳೇಲಕ್ಕಮ್ಮ ದೇವರ ಪರವಾಗಿ ಶುಭ ಹಾರೈಸುತ್ತಾ ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ UK ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ.
ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ.